ಇನ್ನೊಂದು ವಿಡಿಯೋ ನಾವು ಇವತ್ತು ಹಾಕ್ತಾ ಇದ್ದೀವಿ. ನಂತರ ಹೋದ ವಿಡಿಯೋ ನೀವು ನೋಡಿದರೆ ಗೊತ್ತಿರಬೇಕು. ನಾವು ಹೋದ ವಿಡಿಯೋದಾಗೆ ವಿಲೇಜ್ ಹುಡುಕಿದ್ದು ಮತ್ತು ಐರನ್ ಮಾಡ್ಕೊಂಡಿದ್ವಿ. ಈ ವಿಡಿಯೋದಾಗೆ ನಾವು ಫುಡ್ ಫಾರ್ಮ್ ಮಾಡ್ತಾ ಇದ್ವಿ ಮತ್ತು ಟೆಂಪ್ರವರಿ ಹೌಸ್ ಮಾಡ್ತಾ ಇದ್ವಿ. ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ನಾನು ಆಫ್ಲೈನಾಗಿ ಗ್ರೈಂಡ್ ಮಾಡಿದ್ದೆ ಮೈನ್ಕ್ರಾಫ್ಟ್ಗೆ. ಏನು ಗ್ರೈಂಡ್ ಅಪ್ಪ ಅಂದರೆ, ನಾವು ಸಿಟಿ ಮಾಡ್ತೀವಲ್ಲ, ಲೊಕೇಶನ್ ಹುಡುಕಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದೆ. ಇಲ್ಲೆಲ್ಲ ಮೌಂಟೇನ್ಸ್ ಇತ್ತು, ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಗೈಸ್. ಮತ್ತು ಇನ್ನೂ ಒಂದು ಏನೋ ಮಾಡಿದ್ದೆ, ನಾನು ಸ್ಪ್ರೂಸ್ ಜಂಗಲ್ಗೆ ಹೋಗಿ ಅಲ್ಲಿಂದ ಸ್ಪ್ರೂಸಿನ ಮರದ ಇದನ್ನೆಲ್ಲ ತಗೊಂಬಂದು ಸ್ಲ್ಯಾಬ್ಸಿಂಗೆಲ್ಲ ಅವನ್ನ ತಗೊಂಡು ಹಾಕಿದ್ದೀನಿ. ಇದರಿಂದ ನಾವು ಮನೆಯೆಲ್ಲ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಲಿಫ್ಟು, ಅದಕ್ಕೆ ಇದನ್ನ ಹಾಕಿದ್ದೀನಿ. ಆ ವುಡ್ಡು ಚೆನ್ನಾಗಿರುತ್ತೆ ಡಿಸೈನ್ ಎಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಈ ಮೂರಲ್ಲಿ ನಾನು ಟೆಂಪ್ರವರಿ ಹೌಸ್ ಮಾಡ್ತೀನಿ. ಫಸ್ಟ್ ಅದನ್ನೇ ಮಾಡೋಣ. ಮತ್ತು ಆ ಕಡೆ ಸೈಡ್ ಫಾರ್ಮ್ ಮಾಡ್ತೀನಿ ಗೈಸ್. 3 ಥರ ಫುಡ್ ಹಾಕ್ತೀನಿ ಗೈಸ್. ಏನೇನಪ್ಪ ಅಂದರೆ, ಒಂದು ಕ್ಯಾರೆಟ್ ಹಾಕ್ತೀನಿ, ಒಂದು ವೀಟ್ ಫಾರ್ಮ್ ಮಾಡ್ತೀನಿ, ಒಂದು ಪೊಟ್ಯಾಟೊ ಅದು ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮತ್ತು ನೆಕ್ಸ್ಟ್ ವೀಡಿಯೋ ತಗೊಂಡು ನಾನು ವಾಯ್ಸೆಲ್ಲ ಇಗ್ನೋರ್ ಮಾಡಿ ವಿಡಿಯೋದಾಗೆ ನೆಕ್ಸ್ಟ್ ವೀಡಿಯೋದಿಂದ ಸರಿ ಮಾಡ್ತೀನಿ. ಈ ವಿಡಿಯೋದಾಗೆ ಆಗೋಲ್ಲ, ಪ್ಲೀಸ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ಫಸ್ಟು ಟೆಂಪ್ರವರಿ ಹೌಸ್ ಮಾಡೋಣ. ಟೆಂಪ್ರವರಿ ಹೌಸ್ ಮಾಡೋಕ್ಕೆ ರಿಸೋರ್ಸಸ್ ಎಲ್ಲ ಕಲೆಕ್ಟ್ ಮಾಡೋಣ. ಇಲ್ಲಿ ಫಸ್ಟು ಹೋಗಿ ವುಡ್ ಎಲ್ಲ ಕಲೆಕ್ಟ್ ಮಾಡೋಣ. ವುಡ್ ಕಲೆಕ್ಟ್ ಮಾಡೋಣ, ಮತ್ತು ಆಮೇಲೆ ಸ್ಟೋನ್ ಕಲೆಕ್ಟ್ ಮಾಡಬೇಕು. ಫಸ್ಟು ಇದನ್ನು ಕಲೆಕ್ಟ್ ಮಾಡೋಣ ಗೈಸ್. ಮತ್ತು ಇದನ್ನು ನೀವು ಈಸಿ ಮೆಥಡ್ ಈ ಥರ ಸ್ಟೇಯರ್ ಥರ ಮೆಟ್ಲು ಥರ ಒಂದೊಂದೇ ಬಿಟ್ಟು ನೀಟಾಗಿ ಮ್ಯಾಕನ್ನು ಕಟ್ಕೊಂಡು ಹೋದರೆ ಪೂರ್ತಿ ಮ್ಯಾಕನ್ನು ಒಂದೇ ಸಲ ಕಡಿಬೋದು. ಬಿಲ್ಡ್ ಮಾಡೋ ಇದೆಯಲ್ಲ ಗೈಸ್. ಮತ್ತು ಇದನ್ನು ಕಲೆಕ್ಟ್ ಮಾಡ್ಕೊಂಡು ಸಿಗ್ತೀನಿ. ಅಲ್ಲಿಂದ ತನಕ ನೋಡ್ತಾ ಇರಿ ಗೈಸ್. ಗೈಸ್ ಮತ್ತು ಇದ್ರಾಗೆ ಬೀಳ್ತಾವಲ್ಲ ಸ್ಲ್ಯಾಬ್ಸಿಂಗು, ಇದರಿಂದ ಇಲ್ಲಿ ನೋಡಿ ಬಿದ್ದಾವಲ್ಲ, ಇವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದೇ ಜಾಗಕ್ಕೆ ಹಾಕಿದ್ರೆ ಇನ್ನೊಂದು ಮರ ಅಲ್ಲೇ ಇಟ್ಬಿಟ್ಟು ಅದರಿಂದ ಮತ್ತೆ ಹಾಕೋಣ ಬನ್ನಿ ಗೈಸ್. ಮತ್ತು ಇದು ಸ್ಪ್ರೂಸಿಂದ 4 ಏನಾರ ಒಂದೇ ತಾಕಿರಿ ಈ ಥರ ದೊಡ್ಡ ಮರ ಬರುತ್ತೆ. ನಾನು ಕಟ್ ಮಾಡಿದ್ದಲ್ಲ ಈ ಥರ, ಇಲ್ಲಾಂದರೆ ಈ ಥರ ಒಂದೊಂದೇ ಮರ ಬರುತ್ತೆ. ಅದಕ್ಕೆ ಇದು ನೋಡೋಣ ಬನ್ನಿ ಗೈಸ್. ಮತ್ತು ನಂಗೆ ಬೇಕಾಗಿದ್ದಷ್ಟು ಇದು ಕಲೆಕ್ಟ್ ಆಗಿದೆ ಗೈಸ್. ಇವಾಗ ಸ್ಟೋನ್ ಕಲೆಕ್ಟ್ ಮಾಡೋಣ. ಮತ್ತು ನನ್ನ ಹತ್ರ ಸ್ಟೋನ್ ಅಲ್ಲೇ ಇದೆ. ಅದು ಎಲ್ಲಿಂದ ಬಂತು ಅಂದರೆ, ನಾನು ಇದನ್ನು ಕ್ಲೀನ್ ಮಾಡಬೇಕಾದ್ರೆ ಅದು ಮೌಂಟೇನ್ ಎಲ್ಲ ಸಿಕ್ಕಿತ್ತು. ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಸ್ಟೋನ್ ಸಿಕ್ತು, ಅದೇ ಯೂಸ್ ಮಾಡೋಣ ಬನ್ನಿ ಗೈಸ್. ಟೆಂಪ್ರವರಿ ಹೌಸ್ ಮಾಡಬೇಕಂದ್ರೆ ಯಾವ ಥರ ಮಾಡ್ತಿದ್ದೀನಿ ಅಂದರೆ, ನಾನು 4 ಮೂಲೆಗೂ ಒಂದೊಂದು ಪಿಲ್ಲರ್ ಹೊತ್ತೀನಿ. ಇದನ್ನು 4 ಐಟಮ್ ಹಾಕ್ತೀನಿ. 4 ಐಟಮ್ ಹಾಕಿ ಎಲ್ಲ ತೆಗಿತೀನಿ. ಮತ್ತು ಇದು ಮಧ್ಯದಲ್ಲಿ ಗ್ಯಾಪ್ ಇದೆ, ಇಲ್ಲಿಗೆ ನಾನು ಇದನ್ನು ತೊಗೊತೀನಿ, ಸ್ಟೋನ್ನ ಅಲ್ಲಿ ತಗೊಂಡು ಹಾಕ್ತೀನಿ. ಅದನ್ನು ತೊಗೊಂಡ್ಬಿಟ್ಟು ಪಿಕ್ಚರ್ಗಳಲ್ಲಿ ಖಾಲಿ ಮಾಡ್ತಾಯಿರಿ. ಮತ್ತು ಇಗ್ನೋರ್ ಮಾಡಿ ನನ್ನ ವಾಯ್ಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್.
ಇಷ್ಟು ಮಾಡಿದ್ದೀನಿ. ಇವಾಗ ಬಂದು ರೂಫ್ ಮಾಡೋಣ. ರೂಫ್ ಮಾಡೋಕ್ಕೆ ಸ್ಟೇಯರ್ಸ್ ಮಾಡ್ಕೋಬೇಕು. ಮತ್ತೆ ಮನೆಗೆ ಬಂದಿದ್ದಾನೆ ಫಸ್ಟ್ ಕತ್ಲೆ ಆಗಿದೆ. ಮತ್ತೆ ಇಲ್ಲಿ ಜಾಂಬಿ ಏನು ಸ್ಪಾನ್ ಆಗಲ್ಲ, ಯಾಕೆ ಅಂದರೆ ನಾವು ಸುತ್ತು ಲೈಟ್ ಹಾಕಿದ್ವಿ ನೋಡಿ, ಅದರಿಂದ ಸ್ಪಾನ್ ಆಗಲ್ಲ. ಬನ್ನಿ ಈಗ ರೂಫ್ ಮಾಡಬೇಕು. ಅದಕ್ಕಿಂತ ಮುಂಚೆ ಮನ್ಕೊಂಬಿಡೋಣ. ಮತ್ತೆ ಬೆಡ್ ಅಲ್ಲಿಗೆ ತಗೊಂಡೋಗೋಣ, ಈಸಿ ಆಗುತ್ತೆ ನಮಗೆ. ಈಗ ತಗೊಂಡೋಗೋಣ ಬೆಡ್ಡು ಎಲ್ಲ ಅಲ್ಲಿಗೆ ತಗೊಂಡೋಗಿ ಅಲ್ಲಿ ರೂಫ್ ಎಲ್ಲ ಮಾಡೋಣ. ರೂಫ್ ಮಾಡೋಕ್ಕೆ ಹೆಂಗೆ ಮಾಡ್ತಿದ್ದೆ ಅಂದರೆ ನಾನು ಸ್ಟೇಯರ್ಸ್ ಮಾಡ್ತೀನಿ. ಸ್ಟೇಯರ್ಸ್ ಹೆಂಗೆ ಮಾಡ್ತೀನಿ
ಇವಾಗ ಫೈನಲಿ ಟೆಂಪ್ರವರಿ ಹೌಸ್ ಮಾಡಿ ಮುಗಿಸ್ತಿದ್ವಿ. ಬನ್ನಿ ಈಗ ಫುಲ್ ಫಾರ್ಮ್ ಮಾಡೋಣ. ಟೆಂಪ್ರವರಿ ಹೌಸಾಗೆ ನಾನು ಇಂಟೀರಿಯರು ಏನು ಮಾಡಿಲ್ಲ, ಅದನ್ನು ಒಂದು ವೀಡಿಯೋದಾಗ ಮಾಡ್ತೀನಿ ನೋಡಿ. ಹೆಂಗೈತೆ ಅಂತ ರೇಟ್ ಮಾಡಿ. ನನ್ನ ಟೆಂಪ್ರವರಿ ಹೌಸ್ ಒಂಚೂರು ಚೆನ್ನಾಗಿ ಕಾಣಿಸ್ತದೆ ನನಗೇನು ನೋಡಿ. ಟೆಂಪ್ರವರಿ ಹೌಸ್ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಯಾರು ಮಾಡಿಲ್ಲ ಇಲ್ಲಿವರೆಗೂ ಪ್ಲೀಸ್ ಮಾಡಿ. ಎಲ್ಲಿಂದ ಫುಡ್ ಫಾರ್ಮ್ ಮಾಡೋಣ. ಫುಡ್ ಫಾರ್ಮ್ ಮಾಡೋಕ್ಕೆ ಫಸ್ಟು ಕಾಬಲ್ ಸ್ಟೋನ್ ಇದೆಯಲ್ಲ, ಕಾಬಲ್ ಸ್ಟೋನ್ನ ಪ್ಲೇಸ್ ಮಾಡಿಬಿಟ್ಟು ನೆಕ್ಸ್ಟು ಫುಡ್ ಫಾರ್ಮ್ ರೆಡಿ ಆಗಿದೆ. ಇವಾಗ ಅದನ್ನು ಆಟೋಮೆಟಿಕ್ ಮಾಡಬೇಕು. ಆಟೋಮೆಟಿಕ್ ಮಾಡೋಕ್ಕೆ ಏನು ಮಾಡಬೇಕು ಅಂದರೆ, ನಾವು ರೆಸ್ಟೋರೆಂಟ್ ತರಬೇಕು. ರೆಸ್ಟೋರೆಂಟ್ ತಗೊಂಡ್ಬಂದು ರೆಸ್ಟೋರೆಂಟ್ ತಂದಾದಮೇಲೆ ಅದು ಫುಡ್ ಫಾರ್ಮ್ ರೆಡಿ ಆಗುತ್ತೆ. ಮತ್ತು ಕ್ರಾಪ್ಸ್ ಹಾಕಬೇಕು. ಬಂದು ರೆಸ್ಟೋರೆಂಟ್ ತಗೊಂಬರ್ತೀನಿ, ಮೈನ್ ಮಾಡ್ಕೊಂಬರ್ಬೇಕು, ಲೇಟ್ ಆಗುತ್ತೆ. ಮೈನ್ ಮಾಡ್ಕೊಂಬರೋ ತನಕ
ಸ್ವಲ್ಪ ಹಲೋ ಗೈಸ್, ನೆನ್ನೆ ರೆಸ್ಟೋರೆಂಟ್ ತಗೊಂಡಿದ್ದೀನಿ. ರೆಸ್ಟೋರೆಂಟ್ ತೊಗೊಂಬರೋಕ್ಕೆ ಸಖತ್ ಟೈಮ್ ಹಿಡಿತು. ನಾನು 2 ಸ್ಟಾಫ್ ತಗೊಂಡಿದ್ದೀನಿ. ಯಾಕೆಂದರೆ ಇನ್ನೂ 2 ಫೋನ್ ಮಾಡಬೇಕಲ್ಲ, ಅದಕ್ಕೂ ಬೇಕು ಅಂತ ಜಾಸ್ತಿನೇ ತಂದಿದ್ದೀನಿ ಎಲ್ಲದಕ್ಕೂ ಒಟ್ಟಿಗೆ. ಬನ್ನಿ ಈಗ ಆಟೋಮೆಟಿಕ್ ಫಾರ್ಮ್ ಹೆಂಗೆ ಅಂತ ಹೇಳ್ತೀನಿ. ನಾನು ಈಗ ರೆಸ್ಟೋರೆಂಟ್ ಕನೆಕ್ಟ್ ಮಾಡ್ತೀನಿ. ನೋಡಿ ಗೈಸ್, ಇಲ್ಲಿಗೆ ನಾನು ಟ್ರ್ಯಾಪ್ಡೋರಿಗೆ ರೆಸ್ಟೋರೆಂಟ್ ಕನೆಕ್ಟ್ ಮಾಡ್ತೀನಿ. ಅದು ನನ್ನ ಬಟನ್ ಇಟ್ಟರೆ ಹಿಂಗೆ ಓಪನ್ ಆಗ್ತದೆ ಎಲ್ಲ ಹೋಗುವ. ಬನ್ನಿ ಗೈಸ್ ರೆಡಿ ಮಾಡ್ತೀನಿ. ಮತ್ತು ಈ ಟ್ರ್ಯಾಪ್ಡೋರ್ ನೀಟಾಗಿ ಹಾಕ್ತೀನಿ. ಹಲೋ ಗೈಸ್, ಇವತ್ತಿಗೆ ಅರ್ಧಂಬರ್ಧ ಮಾಡಿದ್ದೀನಿ. ಈ ನೆಕ್ಸ್ಟ್ ಪಾರ್ಟ್ ಬರುತ್ತೆ. ಇದು ವಿಡಿಯೋ ಜಾಸ್ತಿ ಲೆಂತಿ ಆಗುತ್ತೆ ಅಂತ ನೆಕ್ಸ್ಟ್ ಪಾರ್ಟ್ ಮಾಡ್ತಾ ಇದ್ದೀನಿ. ಆ ವಿಡಿಯೋ ಸಂಡೇಗೆ ಅಪ್ಲೋಡ್ ಮಾಡ್ತೀನಿ. ಅಲ್ಲೂ ನೋಡಿ ಗಾಯ್ಸ್ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಎಂಡ್ ಮಾಡೋಣ. ಗಾಯ್ಸ್ ಯಾರು ಲೈಕ್ ಸಬ್ಸ್ಕ್ರೈಬ್ ಏನು ಮಾಡಿಲ್ಲ ಅವರು ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಿಗೆ. ಅಲ್ಲಿಂದ ಕೈ ಇಷ್ಟು ಹೇಳೋದಾಗೋದು. ಬಾಯ್ ಬಾಯ್. ಮತ್ತು ಸಪೋರ್ಟ್ ಮಾಡಿ ಗೈಸ್.